ಮುದ್ದು ವಿದ್ಯಾರ್ಥಿಗಳೇ, ಇಂದು ನಾವು ಸವಿ ಕನ್ನಡ ಪಠ್ಯಪುಸ್ತಕದ 3ನೇ ತರಗತಿಯ 8ನೇ ಪಾಠವನ್ನ ಕಲಿಯೋಣ. 8ನೇ ಪಾಠದ ಹೆಸರು ಸಂಕ್ರಾಂತಿ. ಇದು ಪದ್ಯ. ಇದನ್ನ ಬರೆದಿರುವ ಕವಿಗಳ ಹೆಸರು ಎಚ್.ಎಸ್. ವೆಂಕಟೇಶಮೂರ್ತಿ. ಎಚ್.ಎಸ್. ವೆಂಕಟೇಶಮೂರ್ತಿ ಅಂದ್ರೆ ಸಂಕ್ರಾಂತಿ ಪದ್ಯವನ್ನ ಬರೆದಿರುವ ಕವಿಗಳು. ಪಾಠ 8 ಸಂಕ್ರಾಂತಿ ಪದ್ಯ. ಈ ಪದ್ಯವನ್ನ ಓದುವುದರಿಂದ ಮಕ್ಕಳು ಗಳಿಸಬೇಕಾದ ಸಾಮರ್ಥ್ಯ ಏನಂದ್ರೆ, ಪಠ್ಯವನ್ನ ಓದಿ ಮುಖ್ಯ ವಿಷಯ ಗುರುತಿಸಿ ಘಟನೆಗಳನ್ನು ಅನುಕ್ರಮವಾಗಿ ಹೇಳುವುದು. ಈ ಪದ್ಯವನ್ನ ಓದಿದ ನಂತರ ಅಲ್ಲಿರುವಂತಹ ಮುಖ್ಯ ವಿಷಯ ಯಾವುದು, ಘಟನೆಗಳು ಯಾವ್ಯಾವುದು, ಅವುಗಳನ್ನ ಹೇಗೆ ನಾವು ಅನುಕ್ರಮವಾಗಿ ಜೋಡಣೆ ಮಾಡಬಹುದು ಎಂದು ಈ ಪದ್ಯದಿಂದ ನೀವು ವಿದ್ಯಾರ್ಥಿಗಳು ಕಲಿತುಕೊಳ್ಬೇಕು. ಪದ್ಯದ ಪ್ರವೇಶ. ಹಬ್ಬಗಳು ಹಲವು, ಪ್ರತಿ ಹಬ್ಬದ ಆಚರಣೆಯೂ ಭಿನ್ನ. ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ. ಇಲ್ಲಿ ಕೊಟ್ಟಿರುವ ಹಬ್ಬದ ಆಚರಣೆಯ ವಿವರಗಳನ್ನು ತಿಳಿ. ನೀನು ಆಚರಿಸುವ ಹಬ್ಬದೊಂದಿಗೆ ಹೋಲಿಸಿ ವ್ಯತ್ಯಾಸಗಳನ್ನು ಗೆಳೆಯರೊಂದಿಗೆ ಹಂಚಿಕೊ. ಈ ಪದ್ಯದ ಹೆಸರು ಸಂಕ್ರಾಂತಿ. ಈ ಸಂಕ್ರಾಂತಿಯನ್ನ ಭಾರತದಲ್ಲಿ ನಾವು ಹೇಗೆ ಆಚರಿಸ್ತೇವೆ ಎನ್ನುವುದನ್ನ ಈ ಪದ್ಯದಿಂದ ನೀವು ತಿಳ್ಕೊಳ್ಬೇಕು. ಭಾರತದಲ್ಲಿ ಅನೇಕ ಹಬ್ಬಗಳನ್ನ ನಾವು ಆಚರಿಸ್ತೇವೆ. ಈ ಹಬ್ಬಗಳ ಆಚರಣೆಗಳು ಪ್ರತಿಯೊಬ್ಬರಲ್ಲಿಯೂ ಇದು ಭಿನ್ನ ಭಿನ್ನವಾಗಿ, ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿ ಇದನ್ನ ನಾವು ಆಚರಿಸ್ತೇವೆ. ಒಂದೊಂದು ಹಬ್ಬದಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ. ಪ್ರತಿ ಹಬ್ಬಕ್ಕೂ ಒಂದು ವೈಜ್ಞಾನಿಕ ಕಾರಣಗಳಿವೆ. ಆ ಕಾರಣಗಳನ್ನ ನಾವು ಹುಡುಕೊಳ್ಬೇಕಷ್ಟೆ. ಈ ಹಬ್ಬದಲ್ಲಿರುವಂತಹ ವಿಶೇಷತೆಯನ್ನ ಗುರುತಿಸಿಕೊಳ್ಬೇಕು. ಹಾಗೆ ಅದರ ಆಚರಣೆಯನ್ನ, ಅದರ ವಿವರವನ್ನ ನಾವಿಲ್ಲಿ ತಿಳಿದುಕೊಂಡು ನಾವು ಹೇಗೆ ಹಬ್ಬವನ್ನ, ಸಂಕ್ರಾಂತಿ, ದೀಪಾವಳಿ ಹಬ್ಬಗಳನ್ನ ಹೇಗೆ ಆಚರಿಸ್ತೇವೆ, ನಮ್ಮಲ್ಲಿರುವ ಆಚರಣೆಗೂ ಇಲ್ಲಿ ಕೊಟ್ಟಿರುವಂತಹ ಆಚರಣೆಗೂ, ಗೆಳೆಯರು ಆಚರಿಸುವಂತಹ ಹಬ್ಬದ ಆಚರಣೆಗಳ ವ್ಯತ್ಯಾಸವನ್ನ ತಿಳಿದುಕೊಳ್ಳಬೇಕು ಹಾಗೂ ಅವುಗಳ ಚರ್ಚೆಯನ್ನ ಮಾಡಬೇಕು. ಹಬ್ಬ ಬಂತು ಹಬ್ಬ ಬಂತು, ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು, ಕಂತೆ ಕಂತೆ ಕಬ್ಬ. ಇನ್ನೇನು ಹಬ್ಬ ಬಂದೇ ಬಿಡ್ತು, ಹಬ್ಬದ ಜೊತೆಗೆ ಕಂತೆ ಕಂತೆ ಕಬ್ಬನ್ನು ಕೂಡ ತಂತು. ಅಂದ್ರೆ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಹಬ್ಬದಲ್ಲಿ ಈ ಕಬ್ಬನ್ನ ನಾವು ಉಪಯೋಗಿಸ್ತೇವೆ. ಹಾಗೆ ಹಬ್ಬ ಬಂತು, ಹಬ್ಬದ ಜೊತೆಗೆ ಕಬ್ಬು ಬಂತು. ಕಂತೆ ಕಂತೆ ಕಬ್ಬು, ರಾಶಿ ರಾಶಿ ಕಬ್ಬನ್ನ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಉಪಯೋಗಿಸ್ತೇವೆ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿಗಿಲಿ ಕಾಲಗೆಜ್ಜೆ ದನಿ ಮಾಡಿಕೊಂಡು. ಮನೆಯಲ್ಲಿರುವ ಹೆಣ್ಮಕ್ಕಳು, ಪುಟಾಣಿ ಮಕ್ಕಳು ಗರಿಮುರಿ ಜರತಾರಿ ಲಂಗ ಹಾಕಿಕೊಳ್ತಾರೆ. ಅಂದ್ರೆ ರೇಷ್ಮೆ ಬಟ್ಟೆಯನ್ನ, ಹೊಸದಾಗಿರುವಂತಹ ರೇಷ್ಮೆ ಬಟ್ಟೆ ಹಾಕಿಕೊಂಡು ಕಾಲಗೆಜ್ಜೆಯನ್ನ ಗಿಲಿಗಿಲಿಯಾಗಿ ಆಡಿಸಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಅಂದ್ರೆ ಖುಷಿ ಖುಷಿಯಾಗಿ ಹೊಸ ಬಟ್ಟೆಯನ್ನ ಹಾಕಿದ ಮಕ್ಕಳು, ಪುಟಾಣಿ ಮಕ್ಕಳು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತವೆ. ಹಬ್ಬದ ವಿಶೇಷ ಸಂದರ್ಭದಲ್ಲಿ ಈ ಮಕ್ಕಳು ಸುಂದರವಾಗಿ ತಮ್ಮನ್ನ ವೇಷಭೂಷಣಗಳಿಂದ ಅಲಂಕರಿಸಿಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರ್ತಾರೆ. ಎಳ್ಳು ಕಬ್ಬು ಸಕ್ಕರೆ ಅಚ್ಚು, ಬಾಳೆಹಣ್ಣು ಬೆಲ್ಲ, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಈ ತಂಗಿ ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ಬಾಳೆಹಣ್ಣು ಬೆಲ್ಲ ಇವುಗಳನ್ನೆಲ್ಲ ತೆಗೆದುಕೊಂಡು ಕೇರಿಯಲ್ಲೆಲ್ಲ ತನ್ನ ಗೆಳತಿಯರಿಗೆ, ತನ್ನ ಪರಿಚಿತರಿಗೆ ಹಂಚಲಿಕ್ಕೆ ಹೊರಟಿದ್ದಾಳೆ. ಬೀರೋಕಂತ ಅಂದ್ರೆ ಹಂಚಲಿಕ್ಕೆ. ಏನೆಲ್ಲ ಹಂಚ್ತಾಳೆ ತಂಗಿ ಕೇರಿಯಲ್ಲಿ ಅಂದ್ರೆ ಅಲ್ಲಿರುವಂತಹ ಪರಿಚಿತರಿಗೆ ಎಳ್ಳು, ಬೆಲ್ಲ, ಕಬ್ಬು, ಸಕ್ಕರೆ ಅಚ್ಚು, ಬಾಳೆಹಣ್ಣು ಇವುಗಳನ್ನೆಲ್ಲ ತೆಗೆದುಕೊಂಡು, ಇಲ್ಲಿ ನೋಡ್ತೀರಿ ನೀವು, ಇವುಗಳನ್ನೆಲ್ಲ ತೆಗೆದುಕೊಂಡು ತನ್ನ ಗೆಳತಿಯ ಜೊತೆಗೆ, ಅಣ್ಣನ ಜೊತೆಗೆ ಯಾರು ಹೋಗ್ತಾ ಇದ್ದಾರೆ, ಪುಟಾಣಿ ತಂಗಿ ಜರತಾರಿ ಲಂಗ ಹಾಕೊಂಡು ಹೋಗ್ತಾ ಇದ್ದಾಳೆ. ನೋಡಿ ಎಷ್ಟು ಸುಂದರವಾದ ಉಡುಪಿನಲ್ಲಿ ಅವನ ತಂಗಿ ಇದ್ದಾಳೆ ಅಂತ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ. ಈ ಪುಟಾಣಿಯನ್ನ ಎಷ್ಟು ಸುಂದರವಾಗಿ ವರ್ಣಿಸ್ತಾನೆ ಅಣ್ಣ ಅಂದ್ರೆ, ರಂಗೇನಳ್ಳಿ ರಂಗಿನ ಗೊಂಬಿ ಅಂದ್ರೆ ತುಂಬಾ ಸುಂದರವಾಗಿದ್ದಾಳೆ ತನ್ನ ತಂಗಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾನೆ ಅಣ್ಣ. ಈ ಹುಡುಗಿಯನ್ನ ತುಂಬಾ ಒಮ್ಮೆ ನೋಡಿ, ಇವಳು ಕೇರಿಗೆಲ್ಲ ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ಬಾಳೆಹಣ್ಣು ಬೆಲ್ಲವನ್ನ ಹಂಚಲಿಕ್ಕೆ ಹೋಗ್ತಾ ಇದ್ದಾಳೆ ಗೆಳತಿಯ ಜೊತೆಗೆ ಅಂತ ಅಣ್ಣ
ಕೊಂಬನ್ನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಸಂಕ್ರಾಂತಿ ಹಬ್ಬ ಚಳಿಯ ಸಮಯದಲ್ಲಿ ಬರುವಂತಹ ಹಬ್ಬ. ಈ ಹಬ್ಬದಲ್ಲಿ ವಿಶೇಷವಾದ ಸ್ಥಾನ ನಾವು ರೈತರು ಬಳಸುವಂತಹ ತಮ್ಮ ಹೊಲಗದ್ದೆಗಳಲ್ಲಿ ತಮ್ಮ ಸಂಗಾತಿಯಾಗಿರುವಂತಹ ಎತ್ತು ಹಸು ಕರುಗಳನ್ನ ವಿಶೇಷವಾಗಿ ಪೂಜಿಸುವ ದಿನ. ಹಾಗಾಗಿ ಅವುಗಳನ್ನ ಸಿಂಗರಿಸಿ ಅಂದರೆ ಕೊಂಬನ್ನು ಸುಂದರವಾಗಿ ಹೆರೆದು ಅಂದರೆ ಕೊಂಬನ್ನ ಸ್ವಚ್ಛಗೊಳಿಸಿ ಬಣ್ಣವನ್ನ ಹಚ್ಚಿ ನಂತರ ಅವುಗಳಿಗೆ ಕಿಚ್ಚನ್ನ ಹಾಯಿಸ್ತಾರೆ. ಯಾರು? ಅಪ್ಪ. ಕಿಚ್ಚ ಹಾಯಿಸಿದ ನಂತರ ಆ ದನ ಕರುಗಳಿಗೆ ಎತ್ತುಗಳಿಗೆ ಅಕ್ಕಿ ಬೆಲ್ಲ ಹಣ್ಣನ್ನ ತಿನ್ನಲು ಕೊಡ್ತಾರೆ. ಕಿಚ್ಚು ಹಾಯಿಸುವುದರಿಂದ ವೈಜ್ಞಾನಿಕವಾಗಿ ಅವುಗಳಲ್ಲಿ ಆ ಚಳಿಯ ಸಮಯವಾದ್ದರಿಂದ ಆ ದನ ಕರುಗಳಲ್ಲಿ ಒಂದು ರೀತಿಯ ವಿಶೇಷ ಬದಲಾವಣೆ ಚೈತನ್ಯವನ್ನ ನಾವು ಕಾಣಬಹುದು. ಆದ್ದರಿಂದ ಈ ಕ್ರಮ ಕೆಲವೊಂದು ಕಡೆ ನಾವು ನೋಡ್ತೇವೆ. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಮಕ್ಕಳಿಗೆಲ್ಲ ಹಬ್ಬ ಅಂದ್ರೆ ವಿಶೇಷವಾದ ಪ್ರೀತಿ. ಯಾಕೆಂದ್ರೆ ಹಬ್ಬದ ದಿನ ವಿಶೇಷವಾದ ತಿಂಡಿ ತಿನಿಸುಗಳನ್ನ ತಿನ್ನಬಹುದು. ಹಾಗೆ ಮಕ್ಕಳಿಗೆ ವಿಶೇಷವಾಗಿ ಕೊಡುವಂತಹ ಹಣ್ಣುಗಳು ಅಥವಾ ಇಲ್ಲಿ ಈ ಸಂಕ್ರಾಂತಿ ಹಬ್ಬದಲ್ಲಿ ಕೊಡುವಂತಹ ಬೆಲ್ಲದ ಅಚ್ಚು ಹಾಗೂ ಅನೇಕ ರೀತಿಯ ಹಣ್ಣುಗಳು, ಎಳ್ಳು ಬೆಲ್ಲ ಇವುಗಳನ್ನೆಲ್ಲ ಸಿಹಿಯಾದ ಪದಾರ್ಥ ಅಂದ್ರೆ ಮಕ್ಕಳಿಗೆ ಇಷ್ಟ ಅಲ್ಲ. ಹಾಗಾಗಿ ಅದು ತುಂಬಾ ಅಚ್ಚುಮೆಚ್ಚು ಮಕ್ಕಳಿಗೆ. ಯಾವಾಗ ಮಕ್ಕಳಿಗೆ ಎಳ್ಳು ಎಲಚಿ ಅಚ್ಚನ್ನ ಕೊಡುವವರು ಅಮ್ಮ ಮತ್ತು ಅಜ್ಜಿ. ಅವು ಕೊಡುವಾಗ ಸ್ವಲ್ಪ ಸ್ವಲ್ಪವೇ ಕೊಡುವುದಿಲ್ಲ, ರಾಶಿ ರಾಶಿಯಾಗಿ ಕೊಡ್ತಾರಲ್ಲ, ಆಗ ಅವರಿಗೆ ಅಚ್ಚುಮೆಚ್ಚಾಗ್ತದೆ. ಅಂದ್ರೆ ಖುಷಿಯಾದ ಸಂದರ್ಭ ಮಕ್ಕಳಿಗೂ ಕೂಡ ಈ ಹಬ್ಬದಿಂದ ಎನ್ನುವ ರೀತಿಯನ್ನ ನಾವು ತಿಳ್ಕೊಳ್ಬಹುದು. ಇಲ್ಲಿ ಬರುವಂತಹ ಪದಗಳ ಅರ್ಥವನ್ನ ತಿಳಿಯೋಣ. ಬೀರು ಅಂದ್ರೆ ಹಂಚು. ಎಳ್ಳು ಬೆಲ್ಲವನ್ನ ಬೀರಲು ಕೇರಿಗೆಲ್ಲ ತಂಗಿ ಹೋದಳು ಎಂದು ಹೇಳ್ತಾನಲ್ಲ. ಬೀರು ಅಂದ್ರೆ ಹಂಚು ಅಥವಾ ವಿತರಿಸು. ಕಂತೆ ಕಟ್ಟು. ಕಂತೆ ಕಂತೆಯಾದ ಕಬ್ಬು ಅಂದ್ರೆ ಕಟ್ಟಾದಂತಹ ಕಬ್ಬು. ಒಂದೊಂದು ಕಟ್ಟು ಕಬ್ಬು ಅಂದ್ರೆ 10-15 ಕಬ್ಬುಗಳನ್ನ ಒಟ್ಟಾಗಿ ಸೇರಿಸಿ ಕಟ್ತಾರಲ್ಲ ಅದು. ಕೇರಿ ಓಣಿ. ಕಿಚ್ಚು ಬೆಂಕಿ. ಜೋಡಿ ಜೊತೆ. ಟಿಪ್ಪಣಿಯನ್ನ ನೋಡಿ. ಹಸೆ ಶುಭ ಕಾರ್ಯಗಳಿಗೆ ಹಾಕುವ ಆಸನ. ಜರತಾರಿ ಜರಿಯಿಂದ ಕೂಡಿದ ವಸ್ತ್ರ ಅಥವಾ ಬಟ್ಟೆ, ರೇಷ್ಮೆ ಬಟ್ಟೆ ಅಂತ ನಾವು ತಿಳ್ಕೊಳ್ಬೇಕು. ಎಲಚಿ ಒಂದು ಜಾತಿಯ ಹಣ್ಣು. ಗರಿಮುರಿ ಬಟ್ಟೆ ಮಡಿಕೆ ಮುರಿಯದ ಬಟ್ಟೆ. ಈಗ ಪದ್ಯವನ್ನೊಮ್ಮೆ ನೋಡೋಣ ಮಕ್ಕಳೇ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲಗೆಜ್ಜೆ ದನಿ ಮಾಡಿಕೊಂಡು. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಗಿಲಿ ಗಿಲಿ ಕಾಲಗೆಜ್ಜೆ ದನಿ ಮಾಡಿಕೊಂಡು. ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ, ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ. ಎಳ್ಳು ಬೆಲ್ಲ ಕಬ್ಬು ಸಕ್ಕರೆ ಅಚ್ಚು ಬಾಳೆ ಹಣ್ಣು, ಬೆಲ್ಲ ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆ ಹಣ್ಣು ಬೆಲ್ಲ, ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ. ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ, ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ. ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು. ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು.
ಮಕ್ಕಳನ್ನೆಲ್ಲ ಹಸೆಯಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಓದಿದ್ರಲ್ಲ ಮಕ್ಕಳೇ? ಈ ಪದ್ಯವನ್ನ ಪುನಃ ಒಮ್ಮೆ ಓದಿ ಸುಂದರವಾಗಿ ಹಾಡಲು ಕಲಿತುಕೊಳ್ಳಿ. ಪದ್ಯದ ಕಠಿಣ ಪದಗಳನ್ನ ಬರೆಯಿರಿ ಹಾಗೂ ಚೆನ್ನಾಗಿ ಓದಿ.